ಹೇ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು ಬೆಳಗಿನ ಜಾವ 5 ಗಂಟೆ ಗೈಸ್. ಜೀರಾ ವಾಟರ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಮೇಲುಗಡೆ ರೂಮಿಗೆ. ಯಾರಿಗೆ ಅಂದರೆ ಚಿಂಟು ಅವ್ರ ಪಪ್ಪಂಗೆ. ಯಾಕೆ ಅಂದರೆ ಸ್ವಲ್ಪ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಸೊ ನೀರು ಕುಡಿಬೇಕು ಅಂದ. ಹೊಟ್ಟೆ ಎಲ್ಲ ಸರಿಗಿರಲಿಲ್ಲ, ಹಾಗಾಗಿ ಜೀರಾ ವಾಟರ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಫುಲ್ ಕತ್ಲೆ ಕತ್ಲೆ ಇದೆ, ಬಟ್ ಏನು ಮಾಡೋದು, ನಾವೇ ಮಾಡಬೇಕು ಅಲ್ಲ. ಗಂಡಂಗೆ ಹೆಂಡ್ತಿನೇ ಮಾಡಬೇಕು. ಸಮಯ ಸಂದರ್ಭ ಟೈಮು ಎಲ್ಲ ನೋಡ್ಕೊಂಡು ಕೂರಕ್ಕಾಗಲ್ಲ ಅಲ್ಲ ಗೈಸ್. ಯಾವಾಗಿದ್ರು ಹೆಂಡ್ತಿನೇ ಆಗೋದು. ಜೀರಾ ವಾಟರ್ ತಗೊಂಡೋದ್ನ. ಜೀರಾ ವಾಟರ್ ಬೇಡ, ನನಗೆ ಗ್ಲೂಕೋಸ್ ತಗೋಬಾ ಅಂದ. ಸೊ ಬಂದ್ಬಿಟ್ಟು ಈಗ ಗ್ಲೂಕೋಸ್ ತಗೊಂಡು ಹೋಗ್ತಾ ಇದ್ದೀನಿ. ಕೆಳಗಡೆ ಹೋಗಿದ್ದಾಗಲೇ ಗೀಸರ್ ಆನ್ ಮಾಡಿದ್ದೆ. ಸೊ ಮೇಲ್ಗಡೆ ಬಂದು ಅವನಿಗೆ ನೀರು ಕೊಟ್ಟು ಮತ್ತೆ ಅವನಿಗೆ ಸ್ವಲ್ಪ ಸೇವೆಗಳನ್ನ ಮಾಡಿ ಇವಾಗ ಸ್ನಾನ ಮಾಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ ಗೈಸ್. ನೀವು ನೋಡ್ಬೋದು, ಇನ್ನು ಈಗಷ್ಟೇ ಬೆಳಕು ಬರ್ತಾ ಇದೆ. ಸೊ ಬನ್ನಿ ನಾವು ಹೋಗಿ ಪೂಜೆ ಮಾಡೋಣ, ದೇವ್ರ ಹತ್ರ ಬೇಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದು ಮಾಡಪ್ಪ, ಹಾಗೆ ಚಿಂಟು ಪಪ್ಪಂಗೂ ಜಾಸ್ತಿ ಒಳ್ಳೇದು ಮಾಡಪ್ಪ. ಅವನನ್ನ ಹುಷಾರಾಗೋ ಮಾಡಪ್ಪ. ಯಾಕೆ ಅಂದರೆ ಅವನು ಸ್ವಲ್ಪನೂ ತಡ್ಕೊಳಲ್ಲ ಗೈಸ್. ಬೇಕಾದರೆ ಹೊರಗಡೆ ಜನಗಳ ಜೊತೆ ಎಷ್ಟು ಬೇಕಾದರೂ ಕಚ್ಚಾಡ್ತಾನೆ, ಹೊಡೆದಾಡ್ತಾನೆ. ಆದರೆ ಈ ರೀತಿ ಅವನಿಗೆ ಹುಷಾರಿಲ್ಲ ಅಂದರೆ ಅವನು ಮೊಟ್ಟೆ ಕೋಳಿ ಥರ ಪುಸ್ ಪುಸ್ ಅಂತ ಇರ್ತಾನೆ. ನಾವಿರೋದು ಸಿವಿಲ್ ಫೀಲ್ಡಲ್ಲಲ್ವಾ. ಸೊ ಮಾರ್ಚ್ ಮಂತ್ ಬೇರೆ, ಹುಷಾರಿಲ್ಲ ಅಂದ್ಬಿಟ್ಟು ಪಾಪ ಅವನು ಮನೇಲೂ ಕೂರಕ್ಕಾಗಲ್ಲ. ಎದ್ನೋ ಬಿದ್ನೋ ಅಂತ ಕೆಲಸಕ್ಕೆ ಹೋಗಲೇಬೇಕು. ಸೊ ಇವನು ಇವಾಗ ಔಟ್ ಆಫ್ ಸ್ಟೇಷನ್ ಹೋದ. ಪಾಪ ಹುಷಾರಿಲ್ಲ ಅಂದರೂ ಮನೇಲಿ ರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅವನ ಕೈಲಿ. ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಳಕ್ಕಾಗ್ತಾ ಇಲ್ಲ. ಅವನಿಗೆ ಎಲ್ಲ ಹಾಸ್ಪಿಟಲಲ್ಲಿ ಡಾಕ್ಟ್ರು ಸೆಟ್ ಆಗಲ್ಲ. ಅವನಿಗೆ ಒಬ್ಬರೇ ಡಾಕ್ಟ್ರು ಸೆಟ್ ಆಗೋದು. ಬಟ್ ಆ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಅವನಿಗೆ ಟೈಮ್ ಇಲ್ಲ. ಯಾವ್ಯಾವ ಕಡೆ ಹೋಗ್ತಾನಲ್ಲ ಅಲ್ಲೆಲ್ಲ ಡಾಕ್ಟ್ರಿಗೆ ತೋರಿಸ್ತಾ ಇದ್ದಾನೆ, ಯಾವ ಮೆಡಿಸಿನು ಅವನಿಗೆ ಸೂಟ್ ಆಗ್ತಾ ಇಲ್ಲ. ಹೀಗಾಗಿ ಅವನಿಗೆ ಅದು ಹುಷಾರಾಗ್ತಾ ಇಲ್ಲ. ಅವನಿಗೆ ಅಂತ ಒಂದು ಸೆಪ್ರೇಟ್ ಡಾಕ್ಟರ್ ಇದ್ದಾರೆ. ಸೊ ಅಲ್ಲಿ ಹೋದ್ರೇ ಅವನಿಗೆ ಹುಷಾರಾಗೋದು ಗೈಸ್. ಮತ್ತಿನ್ನೆಲ್ಲಿ ತೋರಿಸಿದ್ರು ಹುಷಾರಾಗಲ್ಲ. ಸುಮ್ಮನೆ ದುಡ್ಡು ವೇಸ್ಟು, ಆರೋಗ್ಯನೂ ವೇಸ್ಟು, ಮತ್ತು ಮೆಡಿಸಿನ್ ತೊಗೊಂಡು ದೇಹನೂ ಸಹ ಕಹಿ ಕಹಿ ಆಗಿಬಿಡುತ್ತೆ ಅಷ್ಟೇ. ನಾವು ಎಷ್ಟು ಹೇಳಿದ್ರು ಅವ್ನು ನಮ್ಮ ಮಾತು ಕೇಳಲ್ಲ. ಬಟ್ ಈ ಸಲ ಹೇಳಿದ್ದೀನಿ, ನಿನಗೆ ಎಲ್ಲೇ ಆಗುತ್ತಲ್ಲ ಅಲ್ಲಿ ಹೋಗು, ಊರೆಲ್ಲ ತೋರಿಸ್ಕೊಂಡು ಬರಬೇಡ ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ. ನೋಡಬೇಕು. ತಿಂಡಿಗೆ ನಾನು ನನ್ನ ಮಗ ಮತ್ತು ಚಿಂಟು ಅಜ್ಜಿ ಇಷ್ಟೇ. ಚಿಂಟು ಅವ್ರ ಪಾಪ ಬೆಳಗ್ಗೆ 7 o'clock ಎದ್ನೋ ಬಿದ್ನೋ ಅಂತ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೋದ. ಇವಾಗ ನಾವಷ್ಟೇ ಅಮ್ಮ ಮಕ್ಕಳು ಮತ್ತು ಚಿಂಟು ಅವ್ರ ಅಜ್ಜಿ ತಿಂಡಿಗೆ. ಸೊ ತಿಂಡಿ ಮಾಡ್ತಾ ಇದ್ದೀನಿ, ಜೊತೆಗೆ ನೀರು ಕುಡಿದ್ಬಿಡೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಸಣ್ಣ ಆಗಬೇಕು ಅಂತ ಪ್ರೇ ಮಾಡ್ತಾ ಇದ್ದೀನಿ, ಆದರೆ ತಿನ್ನೋದೆಲ್ಲಿ ಬಿಡ್ತಾ ಇದ್ದೀನಿ. ತಿನ್ನೋದು ಮಾತ್ರ ಚೆನ್ನಾಗಿ ತಿಂತಾನೇ ಇದ್ದೀನಿ. ಇನ್ನು ಸಣ್ಣ ಆಗೋದೆಲ್ಲಿ ಬಂತು. ಆಸೆ ಪಟ್ಟಿದ್ರೆ ಸಾಕಾ, ಅದು ತಕ್ಕನಾಗಿ ವರ್ಕೌಟ್ ಮಾಡಬೇಕು, ಎಲ್ಲ ಮಾಡಬೇಕು. ಬಟ್ ಅದ್ಯಾವುದು ನಂಗೆ ಮಾಡೋಕ್ಕಾಗ್ತಾ ಇಲ್ಲ. ಮನೆ ತುಂಬ ಸ್ವೀಟ್ಸ್ ಇದೆ, ಸ್ವೀಟ್ಸ್ ತಿನ್ಕೊಂಡು ಆರಾಮಾಗಿ ಇದ್ದೀನಿ. ಬನ್ನಿ ಇವಾಗ ತಿಂಡಿ ಮಾಡೋಣ, ಆಮೇಲೆ ಹೋಗಿ ನಾವು ಚಿಂಟುನ ಎದ್ದೋಳ್ಸೋಣ. ಚಿಂಟೋರ್ ಪಪ್ಪ ಇಲ್ಲ, ಆದರೂ ಸಹ ಮೆತ್ತು ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಚಿಂಟೋರ ಅಜ್ಜಿ ಅಲ್ಲೇ ಅಕ್ಕಪಕ್ಕ ಇರ್ತಾರೆ ಅಲ್ಲ. ಸೊ ಅವ್ರಲ್ಲಿ ನನಗೆ ಅದೇನೋ ಅಡ್ಜಸ್ಟ್ ಆಗಲ್ಲ, ಅವ್ರು ಏನು ತಿಳ್ಕೊತಾರೋ ಅಂತ ಏನೋ. ಹಾಗಾಗಿ ಮೆತ್ತಗೆ ಮಾತಾಡ್ತೀನಿ. ಸೊ ಬನ್ನಿ ಇವಾಗ ಚಿಂಟುಗೆ ನೀರು ಕೊಟ್ಬಿಟ್ಟು ಬರೋಣ, ಅವನನ್ನು ಎದ್ದೋಳ್ಸೋಣ. ನೋಡಿದ್ರೆ ಅವನು ಎದ್ದು ಆಲ್ರೆಡಿ ಕೂತ್ಕೊಂಡು ಓದ್ತಾ ಇದ್ದಾನೆ. ಏನು ಬೇಕಾ ಪಪ್ಪಂಗ? ಗೈಸ್ ಬನ್ನಿ ಬಟ್ಟೆ ನೆನೆ ಹಾಕೋಣ. ಆಯ್ತಪ್ಪ ಹ್ಯಾಂಡಲು. ಗೈಸ್ ಬನ್ನಿ ಬಟ್ಟೆ ನೆನೆ ಹಾಕೋಣ. ಗೈಸ್ ನಮ್ಮನೆ ಇವತ್ತು ಕಾಯಿ ಕೀಳಿಸ್ತಾ ಇದ್ದಾರೆ. ಗೈಸ್ ಒಂದು ಕಾಲದಲ್ಲಿ ಮಗನ ಕಾರು ಮುಟ್ಟಿದ್ರೆ ಅದು ನಂದು ನಿಂದು ಅಂತ ಹೇಳ್ತಿದ್ರು. ಇವಾಗ ಕಾರ್ನ ಮುಂದೆ ಹಾಕ್ಬೇಕಂತೆ. ಕಾಲಾಯ ತಸ್ಮೈ ನಮಃ. ಕೊಬ್ಬರಿ ಗೈಸ್ ನೋಡಿ, ಕೊಬ್ಬರಿ ಎಣ್ಣೆ ತಗ್ಸೋಕ್ಕೆ ಕೊಬ್ಬರಿ
ಅಲ್ಲಿ ಕಾಯಿ ಕೀಳೋಕೆ ಬಂದಿದ್ದಾರೆ ಅಲ್ಲ, ಸೊ ಅವ್ರಿಗೆ ಅಲ್ಲಿ ಕಾರ್ ಇದೆ ಅಲ್ಲ, ಅದ್ರ ಮೇಲೆ ಬೀಳುತ್ತೆ. ಹಾಗಾಗಿ ಕಾರ್ನ ಆ ಕಡೆ ನಿಲ್ಲಿಸು, ಸ್ವಲ್ಪ ಮುಂದಕ್ಕೆ ಅಂದರು. ಇವಾಗ ಮುಂದಕ್ಕೆ ನಿಲ್ಲಿಸ್ಬಿಟ್ಟು ಬರೋಣ ಬನ್ನಿ. ನೋಡಿ, ಎಲ್ಲಿ ನೋಡಿದ್ರು ಕಾಯಿ ಕಾಯಿ ಕಾಯಿ. ಎಷ್ಟಿದೆಯಾ ಪುಟ? ಕುಂಕುಮನೆ ಇಟ್ಕೊಳ್ಳಲ್ಲ ಕೈ. ಏನು ಮಾಡಿದ್ದೋ ಏನು ಎಕ್ಸಸೈಸ್ ಮಾಡ್ತೀಯ ದೇವ್ರ ಮುಂದೆ? ಫಸ್ಟ್ ಬಂದ ತಕ್ಷಣ ಕುಂಕುಮ ಇಟ್ಕೋಬೇಕು. ಹಾಂ, ಇಟ್ಕೊ. ಅದನ್ನು ಮಿರರ್ ಹೋಗಿ ನೋಡ್ಕೊಂಡು ಇಟ್ಕೊತ್ತೆ ನನ್ನ ಮಗ. ಗೊತ್ತಾಯ್ತಾ? ಆಮೇಲೆ ಹಾಂ, ಅದೇನದ ದೇವ್ರು ಬಂತು ನಿನ್ನ ಮೈ ಮೇಲೆ. ಕೈ ಮುಗ್ದೆ. ಕಡ್ಡಿ ಎಲ್ಲಾಡಿಸ್ದೆ. ಇದು ಚಿಂಟು. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ನೆಟ್ಟಿಗೆ ದೋಸೆ ಬೆಲ್ಲ ನೆಟ್ಟಿಗೆ ಅಂದರೆ ಸಾರಾಕು ಬರಲಿ. ಚೆನ್ನಾಗಿರೋ ತಿಂಡಿನೇ ಮಾಡ್ತಿಲ್ಲ. ಚಂದ ತಿಂಡಿ ಇನ್ನೇನು ಮಾಡ್ತಾರೆ? ಚಂದ ಇರಬೇಕು. ಪೂರಿ ಆಯಿತು, ಫ್ರೈಡ್ ರೈಸ್ ಮಾಡು. ಮೆಂತ್ಯ ಅದು ಪಪ್ಪ ಎಲ್ಲಿ ತಿಂತಾನೆ ಫ್ರೈಡ್ ರೈಸ್ ಎಲ್ಲ? ನಿಂಗೆ ಸಂಜೆ ಹೊತ್ತು ಮಾಡಿಕೊಡ್ತೀನಿ ಅವನು, ಆಯಿತಾ? ಬಿರಿಯಾನಿ ಇದೆ ಇವತ್ತು, ಬೇಡ. ಇವತ್ತಲ್ಲ, ಇನ್ನು ಯಾವಾಗಾದರೂ. ಬೆಳಗ್ಗೆ ತಿಂಡಿಗೆ ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ಇನ್ನೇನಿದ್ರು ಸಂಜೆ ನಾಳೆ ಮಾಡ್ಬೋದಲ್ಲ? ಹಾಂ ಮಜ್ಜಿ. ಬೆಳಗ್ಗೆ ತಿಂಡಿಗೆ ಏನೂ ಎಕ್ಸ್ಪೆಕ್ಟ್ ಮಾಡಬೇಡ, ಸಂಜೆ ಸ್ನ್ಯಾಕ್ಸಿಗೆ. ಎಲ್ಲರೂ ತಿನ್ನುವಂಥದ್ದು ಮಾಡಬೇಕು ಬೆಳಗ್ಗೆ ಹೊತ್ತು. ಗೈಸ್, ಚಿಂಟು ಪಾಪಗೆ ಹುಷಾರಿಲ್ಲ ಅಲ್ಲ, ಸೊ ಎಳ್ನೀರು ಕೊಟ್ಟಿದ್ವು. ಏನು ಮಾಡ್ತಾ ಇದೀಯಣ್ಣ? ಸ್ವೀಟ್ ತಿಂತಾ ಇದೆಯಾ? ಟಮಟ ಏನ? ಯಾಕೆ? ಯಾರಿಗೆ ಟೇಸ್ಟ್ ಮಾಡ್ಸಕ್ಕೆ? ಮತ್ತೆ ಕೊಡ್ತೀನಿ. ಹಾಂ ಹಾಂ ಗೈಸ್, ನೋಡಿ ನನ್ನ ವ್ಲಾಗ್ ಯಾರು ನೋಡ್ತಾ ಇದ್ದೀರಲ್ಲ, ಚಿಂಟು ಫ್ರೆಂಡ್ಸ್, ನಂಗೊಂದು ಸ್ವಲ್ಪ ಬಂದು ಕಮೆಂಟ್ ಮಾಡಿ ಚಿಂಟು ಯಾರಿಗೇನು ಕೊಟ್ಟ ಅಂತ. ಅನೌನ್ಸ್ಮೆಂಟ್. ನೋಡ್ತೀನಿ ನೀನು ಯಾರಿಗೆ ಕೊಡ್ತೀಯ ಅಂತ ಬಂದು ಕಮೆಂಟ್ ಹಾಕ್ತಾರೆ. ಗೈಸ್, ಯಾರು ಒಳ್ಳೆ ಕಮೆಂಟ್ ಹಾಕ್ತೀರಾ ಅವ್ರಿಗೆ ಪ್ರೈಸ್. ಒಳ್ಳೆ ಕಮೆಂಟ್ ಅಂದರೆ ಒಳ್ಳೆ ಕಮೆಂಟ್ ಅಂದರೆ ಒಳ್ಳೆ ಕಮೆಂಟ್ ಅಂದರೆ ಒಳ್ಳೆ ಕಮೆಂಟ್ ಅಲ್ಲ, ನಿಜ ನಿಜ, ಟ್ರೂತ್. ಹೋಗು. ನೀನೇ ಕೂತ್ಬಿಟ್ಟು ಆರಾಮಾಗಿ ತಿನ್ಕೊಂಡು ಪ್ಯಾಕ್ ಮಾಡಿಕೊಂಡು ಮೆತ್ತಗೆ ಮಳ್ಳೊಂದು ಥರ ಸ್ವೀಟೆಲ್ಲ ಬ್ಯಾಗಿಗೆ ಹಾಕ್ಕೊಂಡು. ಮುಂಚೆನೆ ಹಾಕೊಂಡ್ಬಿಟ್ಟಿದ್ಯಾ? ನಿಂಗೆ ಟೈಮ್ ಇತ್ತು ತಾನೇ? ಇದನ್ನ ಯಾರು ಮಾಡಿಸೋರು? ಏಕೆ ಬೇಜಾರು? ಫಸ್ಟ್ ಕೆಲಸ ಮಾಡಬೇಕು, ಆಮೇಲೆ ತಿನ್ನೋದು. ಮಾಡಿ ಇದನ್ನ, ಟೈಮ್ ಇದಲ್ಲ. ಒಂದು ನಯಾ ಪೈಸದ ಕೆಲಸ ಯಾರೂ ಮಾಡಲ್ಲ, ಎಲ್ಲವೂ ನಾನೇ ಮಾಡಬೇಕು. ನಾ ಎಂತ ಮಾಡ್ದಾನೆ ನೀನು ಇಷ್ಟು ದೊಡ್ಡ ಆಗಿದೆಯಾ? ಹಾಂ, ಗೈಸ್, ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಬಟ್ಟೆ ಒಗ್ಯೋಣ ಅಂತ ಬಂದಿದ್ದೀನಿ. ಸೊ ಬಟ್ಟೆ ಒಗಿತಾ ಇದ್ದೀನಿ. ಬೇಗ ಬೇಗ ಬಟ್ಟೆ ಒಗ್ದಾಕ್ಬಿಟ್ಟು
ಎಡಿಟಿಂಗ್ ಮಾಡಬೇಕು, ಅನ್ನ ಮಾಡಬೇಕು, ಸಾರಿದೆ. ಅಲ್ಲಿ ನೋಡಿ ಬೆಟ್ಟ, ಸೂಪರ್ ಅಲ್ಲ ಗೈಡ್ಸ್. ಇಷ್ಟೋ ತನಕ ನಾನು ಯಾವ ರೀತಿ ಇದ್ದೆ ಅಂತ ನೀವು ನೋಡಿರ್ತೀರ ಅಲ್ಲ. ಈಗ ಬಟ್ಟೆ ಒಗೆಯೋಕ್ಕೆ ಬರುವಾಗ ಸಡನ್ನಾಗಿ ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಈಗ ಜಸ್ಟ್ ಒಂದು ರೀಲ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಬಂದೆ. ಕ್ಯಾಪ್ಚರಾ ಶೂಟಿಂಗ್, ಈಗ ಜಸ್ಟ್ ಒಂದು ರೀಲ್ನ ಶೂಟ್ ಮಾಡಿದೆ. ಅದು ಏನಪ್ಪ ಅಂದರೆ ಇಷ್ಟೋ ತನಕ ನಾನು ಆ್ಯಕ್ಚುಲಿ ಹೆಂಗಿದ್ದೆ ಅಂತ ನೀವು ನೋಡಿರ್ತೀರ. ಸೊ ಇವಾಗ ನಾನು ಹೇರ್ ಸ್ಟೈಲ್ ನೋಡಿ ಈ ರೀತಿ ಈ ಲುಕ್ಕಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದು. ಹೀಗೆ ಸುಮ್ಮನೆ ಹಿಂಗೆ ಏರ್ ಟೈ ಮಾಡಿದ್ನಾ, ಮತ್ತಿನ್ನೇನು ಮಾಡಿಲ್ಲ, ಹಿಂಗೆ ಒದ್ರುಕೊಂಡು ಬಂದುಬಿಟ್ಟು ಮಾಡಿದ್ದೀನಿ ಅಷ್ಟೇ. ಹೇರ್ಸ್ನ ಕೂಮ್ ಸಹ ಮಾಡಿಲ್ಲ, ಜಸ್ಟ್ ಹಿಂಗೆ ಅಂದ್ಕೊಳ್ಳೋದು, ಹಿಂಗೆ ಅಂದ್ಕೊಂಡು ಒಂದು ರೀಲ್ ಕ್ಯಾಪ್ಚರ್ ಮಾಡಿದೆ ಸ್ಟೈಲಾಗಿ. ಹೇಗೆ ನಾನು ಸೂಪರ್ ಅಲ್ಲ. ಸೊ ರೀಲ್ ಆಯಿತು, ಸಖತ್ತಾಗಿದೆ ಆ ರೀಲು. ಬೇಕು ಅಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡ್ಕೊಂಡು ಬನ್ನಿ, ಚೆಂದ ಮಾಡ್ತೀನಿ ಗೈಸ್ ನಾನು. ಬನ್ನಿ ಬಟ್ಟೆ ಒಗ್ಯೋಣ. ನೋಡಿ ಬಟ್ಟೆ ನನಗೋಸ್ಕರ ಕಾಯ್ತಾ ಇದೆ. ಈಗ ಮತ್ತೆ ಸೇಮ್ ಗೆಟಪ್, ಹೇರ್ ಟೈ ಮಾಡಿಬಿಟ್ಟು ಒಗ್ದಾಕ್ಬಿಡೋಣ. ಬಟ್ಟೆ ಒಗ್ದಾಯಿತು. ಚಿಂಟುಗೆ ಅನ್ನಕ್ಕಿಟ್ಟಿದ್ದೀನಿ. ಚಿಂಟು ಇವತ್ತು ಸಹ ಏನದು ಮಾವಿನಕಾಯಿ ಬೇಕು ಅಂದ, ಹಾಗಾಗಿ ಅವನಿಗೆ ಮಾವಿನಕಾಯಿ ಕೊಡೋಣ ಅಂತ. ಇದು ಚಿಂಟು ಅವ್ರ ಅಜ್ಜಿ ಕಟ್ ಮಾಡಿ ಇಟ್ಟಿದ್ದಾರೆ, ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ. ಸೊ ಇದರಲ್ಲಿ ಸ್ವಲ್ಪ ತೆಗೆದು ನಮ್ಮ ಚಿಂಟುಗೆ ಇವತ್ತು ತೊಗೊಂಡು ಹೋಗ್ತಿದ್ದೀನಿ. ಬನ್ನಿ ತಗೊಳ್ಳೋಣ. ನೋಡಿ ಮಾವಿನಕಾಯಿ ಕಾಯಿ ಕಾಯಿ ಗೈಸ್. ನಮ್ಮ ಚಿಂಟು ಮಾವಿನಕಾಯಿ ತೊಗೊಬರಮ್ಮ ಅಂತ ಹೇಳ್ದ. ಸೊ ಹಾಗಾಗಿ ನೋಡಿ ಮಾವಿನಕಾಯಿನೂ ಸಹ ತೊಗೋತಾ ಇದ್ದೀನಿ. ಅವನ ಕ್ಲಾಸಲ್ಲಿ ಎಲ್ಲರೂ ಮಾವಿನಕಾಯಿ ತಿನ್ನಬೇಕಂತೆ ಬ್ರೇಕ್ ಟೈಮಲ್ಲಿ, ಹಾಗಾಗಿ ಮಾವಿನಕಾಯಿ. ಇದೇನು ಹುಡುಗರು ಕೇಳಿದಾರೋ ಹುಡುಗಿರು ಕೇಳಿದಾರೋ ನಮ್ಮ ಅಪ್ಪರಣೆಗೂ ನಂಗೆ ಗೊತ್ತಿಲ್ಲ. ಅಮ್ಮ ಮಾವಿನಕಾಯಿ ಅಂತಾನೆ. ಸೊ ಮಾವಿನಕಾಯಿ ಕಟ್ ಮಾಡಿ ಕೊಟ್ಟಿದ್ದೀನಿ ಗೈಸ್. ಅನ್ನ ಮಾಡಿಟ್ಟು ಬಂದೆ. ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ ನಾನ್ ಸ್ಟಾಪು. ಸೊ ಇವಾಗ ಏನಿದು ವಾಟರ್ ಮೆಲನ್ ತಿನ್ನೋಣ ಅಂತ ಬಂದೆ. ಇದು ಆ್ಯಕ್ಚುಲಿ ನಾನು ನೆನ್ನೆ ಸಂಜೆ ಚಿಂಟು ಕೊಟ್ಟಿದ್ದೆ. ಅವನು ಇದು ಕಲರ್ ಇಲ್ವಂತೆ, ಕಲರ್ ಕಮ್ಮಿ ಅಂತೆ, ಅದಕ್ಕೆ ತಿನ್ನಲಿಲ್ಲ. ಅದಕ್ಕೆ ಈಗ ನಾನು ತಿಂತಾಯಿದ್ದೀನಿ. ಅವ್ರ ಪಪ್ಪಂಗೂ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅವ್ರ ಪಪ್ಪನೂ ತಿಂದಿಲ್ಲ, ಅದು ಕೆಳಗಡೆ ಇದೆ. ಸೊ ಹಾಗಾಗಿ ಅದನ್ನು ತಿನ್ನಬೇಕು. ಇದನ್ನ ಈಗ ತಿಂದ್ಬಿಟ್ಟು ಅದನ್ನು ಆಮೇಲೆ ತಿನ್ನೋಣ. ಈಗ ಟೈಮ್ ಬಂದು 12 ಗಂಟೆ. ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ, ಇನ್ನೂ ಎಡಿಟ್ ಆಗ್ತಾ ಇದೆ. ಅದನ್ನ ಇನ್ನೂ ಸೇವ್ ಮಾಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು. ಮಾಡೋಣ ಬೇಗ ಎಲ್ಲ ಆಗುತ್ತೆ. ಫಸ್ಟ್ ತಿಂದ್ಬಿಡ್ತೀನಿ. ಚೆನ್ನಾಗಿದೆ ಗೈಸ್, ಸ್ವೀಟಾಗಿದೆ, ಎಲ್ಲ ಇದೆ. ಕಲರ್ ಕಮ್ಮಿ ಅಂತ. ಅವನಿಗೆ ಯಾವುದಾದ್ರು ಕಲರ್ ಕಮ್ಮಿ ಇರೋ ಹುಡುಗಿನೇ ತಂದು ಕಟ್ಟಬೇಕು. ಮಕ್ಕಳು ಮಾಡ್ತಾನೋ ಇಲ್ವೋ ನೋಡಬೇಕು. ಗೈಸ್ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡೆ. ಇದ್ರ ಜೊತೆಗೆ ಅವ್ನ ಫೇವ್ರೆಟ್ದು ಒಂದು ಸ್ವೀಟ್ ತೊಗೊಂಡೋಗೋಣ, ಕಾಲಾಕಂದ್. ಸೊ ಲಂಚ್ ಬಾಕ್ಸ್ ರೆಡಿ ಆಯಿತು, ಬನ್ನಿ ಹೋಗೋಣ. ಗೈಸ್ ಚಿಂಟುಗೆ ಕಾಲಾಕಂದ್ ಇಷ್ಟ, ತೊಗೊಂಡಿದ್ದೀನಿ. ಇನ್ನೊಂದು ವಾಟರ್ ಬಾಟಲ್ ಹಾಕೋಬೇಕು. ಗೈಸ್ ಜಸ್ಟ್ ನಾವು ಮನೆಗೆ ಬಂದೆ, ಫೇಸ್ ವಾಶ್ ಮಾಡಿಕೊಂಡೆ. ಫುಲ್ ಏನದು ಸ್ವೆಟ್ಟು ಹೀಟ್ ಫೀಲ್ ಆಗ್ತಾ ಇತ್ತು. ಬನ್ನಿ ನಾವು ಒಂದು ಸ್ವೀಟ್ ತಿನ್ನೋಣ. ಅಮ್ಮ ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು. ಇನ್ನೂ ಜಾಸ್ತಿ ತಿಂದಿಲ್ಲ, ಸ್ವಲ್ಪ ಲಿಮಿಟಾಗಿ ತಿನ್ನೋಣ.
ಸ್ವಲ್ಪ ಲಿಮಿಟಾಗಿ ತಿನ್ನೋಣ ಅಂದ್ಬಿಟ್ಟು ಒಳ್ಳೆ ಏನದು ಬಕಾಸೂರಿ ಥರ ತಿಂತಾ ಇಲ್ಲ, ದಿನ ಒಂದೊಂದೇ. ಯಾವುದು ತಿಂದಿಲ್ಲ. ಟ್ರೈ ದಿಸ್. ಇವತ್ತು ಇದು ನಾರ್ಮಲ್ ಕಾಜು ಬರ್ಫಿ. ಒಳಗಡೆ ಫಿಲ್ಲಿಂಗ್ ಇದೆ. ಈ ವೆರೈಟಿನಲ್ಲಿ ಯಾವುದೇ ತಿಂದ್ರೂ ಇನ್ಸೈಡ್ ಫಿಲ್ಲಿಂಗ್ ಇರುತ್ತೆ. ಸೊ ಅದು ಇದ್ರ ಸ್ಪೆಷಾಲಿಟಿ. ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅನಿಸುತ್ತೆ, ಬಟ್ ಕೆಲಸ ಮಾಡೋರು ಯಾರು? ಗೈಸ್, ನಿಮಗೆಲ್ಲ ಕೊಬ್ಬರಿ ತೋರಿಸ್ದೆ ಅಲ್ಲ, ಸೊ ಅದನ್ನು ಇವಾಗ ಗಾಣಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಚಿಂಟು ಅವ್ರ ಅಜ್ಜಿ ಕೊಟ್ಟು ಬರೋಣ ಬಾ ಅಂತ ಹೇಳಿದ್ರು. ಇನ್ನೂ ಚಿಂಟುನ ಕರ್ಕೊಬರೋಕ್ಕೆ 20 ನಿಮಿಷ ಇದೆ ಟೈಮು. ಸೊ ಹಾಗಾಗಿ ಈಗ ಹೋಗಿ ನಾವು ಕೊಟ್ಬಿಟ್ಟು ಬರ್ತೀವಿ. ಆಮೇಲೆ ಹೋಗಿ ಚಿಂಟುನ ಕರ್ಕೊಂಡು ಬರ್ತೀನಿ. ಬನ್ನಿ, ಇವಾಗ ನಾವು ಗಾಣಕ್ಕೆ ಹೋಗೋಣ. ಇಲ್ಲೇ ನಮ್ಮೂರಲ್ಲೇ ಒಬ್ಬರು ಮಾಡ್ತಾರೆ. ಸೊ ಚಿಂಟು ಪಾಪ ಅಲ್ಲೇ ಮಾಡಿಸ್ಬೇಕು ಅಂತಾನೆ, ಹಾಗಾಗಿ ಪಾಪ ಇವರು ಅಲ್ಲೇ ಕೊಡ್ತಾ ಇದ್ದಾರೆ. ಇಲ್ಲಾಂದರೆ ಇನ್ನೊಂದು ಕಡೆ ಅಂಕೋಲಾದಲ್ಲೆಲ್ಲೋ ಮಾಡ್ತಾರೆ, ಅದು ಬಂದು ಕರೆಂಟಿಂದು ಏನೋ ಲೈಕ್ ಮಿಲ್ ಅದು. ಇದು ಬಂದು ಎತ್ತಿನ ಗಾಣ. ಸೊ ಇಲ್ಲಿ ಸ್ವಲ್ಪ ವೇಸ್ಟೇಜ್ ಜಾಸ್ತಿ, ಕಮ್ಮಿ ಎಣ್ಣೆ ಬರುತ್ತೆ. ಇನ್ನೊಂದು ಕಡೆ ಕೊಟ್ಟರೆ ಜಾಸ್ತಿ ಎಣ್ಣೆ ಬರುತ್ತೆ. ಬಟ್ ಚಿಂಟು ಪಾಪ ಇಲ್ಲೇ ಕೊಡಬೇಕು ಅಂತಾನೆ, ಹಾಗಾಗಿ ಸ್ವಲ್ಪ ಇಲ್ಲಿ ಕೊಟ್ಟು ಸ್ವಲ್ಪ ಅಲ್ಲಿ ಕೊಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಚಿಂಟು ಪಪ್ಪ ಕೇಳಿದ್ರೆ ಇಲ್ಲೇ ಮಾಡಿಸ್ತೆ ಅಂತಾರೆ, ಅಲ್ಲೂ ಸ್ವಲ್ಪ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ, ಅದೇ ಆ್ಯಕ್ಚುಲಿ ಫ್ಯಾಕ್ಟ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಅದು ಆಮೇಲೆ ಇಲ್ಲ ಅಂದರೆ ಅದನ್ನು ಸಹ ಹೇಳ್ತೀನಿ, ಆಯಿತಾ? ಸದ್ಯಕ್ಕೆ ಬನ್ನಿ ಈಗ ಗಾಣಕ್ಕೆ ಹೋಗೋಣ. ಚಿಂಟು ಅವ್ರ ಅಜ್ಜಿನೂ ಬರ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಅವ್ರಿಗೆ ತೂಕ ಆಗ್ತಾರೆ ಅನ್ಸುತ್ತೆ. ತೂಕ ತೂಕ ಮಾಡಿಸ್ ಅಂತ ಹೇಳ್ತೀನಿ ನೋಡಿ. ಅಯ್ಯೋ ನಾಗಂತ ಇಲ್ಲ ರೋಕೆ. ಅಲ್ಲ ಇದ್ರ ರೋಡ್ನಿಂದ ರಾತ್ರಿ ದೂರಲ್ಲ, ಅದೇನು ಕಟ್ತೇವೆ ಈಗ? ಅದೇ ಗಾಣ ಹಾಕ್ಲ 2 ದಿವಸ ಆಯ್ತಾ? ಅಂದ್ರೆ ಇದೇ ಬರ್ತಿಲ್ಲ ನಮಗ ಶೇಂಗಾ. ಇದು ಯಾವುದು ಗೊತ್ತಿಲ್ಲ, ಶೇಂಗಾ ಇಲ್ಲ. ಶೇಂಗಾ ಇದಾದ್ಮೇಲೆ ನೀರು ಬೋರು ನೀರೇ ಈಗ ತಿನ್ನೊಂದು ಹಾಕ್ತೇವೆ. ಒಂದು ನಾವು ಸಣ್ಣಕ್ಕೆ ಅಲ್ಲ ಅಲ್ಲ ಎಣ್ಣಿದೆ. ಬೇಡ, ಏನು ಮಾಡೋದು ಬೇಡ. ಇಲ್ಲ, ಎಣ್ಣಿದೆ, ಕೊಬ್ಬರಿ ಎಣ್ಣಿದೆ. ಹಿಂಡಿ ಹೊರ ಬಂದು ತಗೋಣ, ಇಲ್ಲ ಉಳಿದೆ. ಹಾಂ, ಇಲ್ಲ ಕೊಡು ಬೇಡ. ಗೈಸ್, ಕೊಬ್ಬರಿನ ಕೊಟ್ಬಿಟ್ಟು ಬಂದವು. ಇನ್ನೂ ಟೈಮ್ ಇದೆ, ಹಾಗಾಗಿ ಬಟ್ಟೆ ಒಣಗಿರೋದನ್ನೆಲ್ಲ ಎತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಂದೆ. ನೋಡಿ, ಇವತ್ತು ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಬನ್ನಿ ತಗೊಳ್ಳೋಣ ಒಣಗಿರೋ ಬಟ್ಟೆನ. ಅಲ್ಲಿ ನೋಡಿ, ಇದು ಕೆಂಬೂತ ಅನಿಸುತ್ತೆ, ಕೋಳಿಗಳನ್ನ ತಿನ್ನುತ್ತೆ ಅನಿಸುತ್ತೆ ಇದು. ಹೆಂಗೆ ಕೂತಿದೆ ಗೈಸ್. ಬಟ್ಟೆ ಎತ್ಕೊಂಡಾಯಿತು, ಹಿಂಗೆ ಬಂದ್ಬಿಟ್ಟೆ.
ಫ್ರಂಟ್ ಡೋರಿಂದ. ಸೊ ಈಗ ಫ್ರಂಟ್ ಡೋರಿಂದನೇ ಹೋಗಿ ಸ್ವಲ್ಪ ಒಣಗಬೇಕು ಬಟ್ಟೆ, ಹಾಗಾಗಿ ಮೇಲ್ಗಡೆ ರೂಮಿಗೆ ಹಾಕೋಣ, ಬಂದ್ಬಿಟ್ಟು ಒಣ ಹಾಕೋಣ. ಬನ್ನಿ ಇವಾಗ ಚಿಂಟು ಕರ್ಕೊಬರಕ್ಕೆ ಹೋಗೋಣ. ಗೈಸ್, ಚಿಂಟುಗೆ ಎಳ್ನೀರು ಕೊಡೋಣ ಬನ್ನಿ. ನಮ್ಮದೇ ಬರೋದು ಬೆಳಗ್ಗೆ ಎಳ್ನೀರನ್ನ ಕೀಳ್ಸಿದ್ರು, ಚಿಂಟು ಪಪ್ಪ ಹುಷಾರಿಲ್ಲ ಅಂತ. ಸೊ ಚಿಂಟುಗೂ ಇದೆ, ಕೆತ್ತಿ ಕೊಡೋಣ. ಗೈಸ್ ನೋಡಿ ಎಳ್ನೀರು. ಚಿಂಟು ತಗೋ ಎಳ್ನೀರು. ಸರಿಗೆ ಇಟ್ಕೋ, ಬೀಳುತ್ತೆ. ಎರಡು ಕೈಯಲ್ಲಿ ಇಟ್ಕೋ, ಮೊಬೈಲ್ನ ಬಿಡ. ಗೈಸ್, ಅವನು ಬನಿನಲ್ಲಿ ಇದ್ದಾನಂತೆ, ಕ್ಯಾಪ್ಚರ್ ಮಾಡಬಾರ್ದಂತೆ. ಏನು ಸುರ್ಸುಂದ್ರ. ಗೈಸ್, ಫೇಸ್ ವಾಶ್ ಮಾಡಿಕೊಂಡೆ. ಬನ್ನಿ ಇವಾಗ ಪೂಜೆ ಮಾಡೋಣ, ಆಮೇಲೆ ಚಿಂಟಿಗೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿಕೊಡ್ತೀನಿ. ಇವತ್ತು ಏನು ಗೊತ್ತಾ ಸ್ನ್ಯಾಕ್ಸು? ಬಿರಿಯಾನಿ. ಭಾನುವಾರ ಬಿರಿಯಾನಿ ಮಾಡಿದ್ದೆ ಅಲ್ಲ, ಅದಿದೆ. ಸೊ ಅದನ್ನೇ ಈಗ ಬಿಸಿ ಮಾಡಿ ಕೊಡ್ತೀನಿ. ಗೈಸ್, ಪೂಜೆ ಆಯಿತು. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೆ, ನಿಮಗೆ, ಮನೆಯವ್ರಿಗೆಲ್ಲರಿಗೂ. ಬನ್ನಿ ಇವಾಗ ಚಿಂಟುಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ. ಬಿರಿಯಾನಿ ಬಿಸಿ ಮಾಡ್ತಾ ಇದ್ದೀನಿ. ಚಿಂಟುಗೆ ಅಂತ ಬಿರಿಯಾನಿ ಬಿಸಿ ಮಾಡ್ತಾ ಇದ್ದೀನಿ. ಚಿಂಟು ಅದ್ರ ಜೊತೆಗೆ ಇವತ್ತು ಏನು ಕಾಫಿ ಶೇಕಾ, ಕೋಲ್ಡ್ ಕಾಫಿ ಜೊತೆಗೆ ಚಿಂಟು ಕೋಲ್ಡ್ ಕಾಫಿ ರೆಡಿ ಮಾಡ್ಕೋತಾ ಇದ್ದಾನೆ. ಗೈಸ್, ನಾನು ಟೀ ಮಾಡ್ಕೋತೀನಿ, ಅವನೇ ಕಾಫಿ ಕುಡಿತಾ ಇದ್ದಾನೆ. ಅದು ಕೆಳಗೆ ಹೋಗಲ್ಲ, ಯಾಕೆ ಹೋಗುತ್ತೆ? ಅದು ಮಿಕ್ಸ್ ಹೊಡಿಯಲ್ಲ. ಇಲ್ಲ, ಆಗ ಮಿಕ್ಸ್ ಹೊಡಿತೀಯ? ಇಲ್ಲರೋ, ಫಸ್ಟ್ ಅದು ಹಾಕಿ ಆಮೇಲೆ ಹಾಲು ಬಿಡ್ಬೇಕಿತ್ತು. ನಾವು ಮಾಡೋದೇ ಹಿಂಗೆ. ಇಲ್ಲ, ಮೂರು ಹೆಂಗೆ ಮಾಡ್ಬೋದು? ಎಲ್ಲ ಸೇಮೆ. ಹಿಂಗ್ ತಿಂದ್ರು ಹಿಂಗೆ, ಹಿಂಗ್ ತಿಂದ್ರು ಹಿಂಗೇನೆ. ಹಂಗೆ ಚಡ್ಡಿ ಹಾಕೊಡ್ರು ಒಂದೇ, ಹಾಕೊಳ್ಳಿಲ್ಲ ಅಂದ್ರು ಒಂದೇ. ಗೈಸ್, ನಾನು ಟೀ ಮಾಡ್ಕೊಂತಾ ಇದ್ದೀನಿ. ಈಗ ವಾಕಿಂಗ್ ಹೋಗೋದು ಇಷ್ಟು ಕುಡಿದ್ಬಿಟ್ಟು ತಿನ್ಬಿಟ್ಟು ಹೋಯ್ತ್ಯಾ? ಹೌದು. ಬಿರಿಯಾನಿ ಬಿಸಿ ಬಿಸಿ ದಪ್ಪ ಐತಿಯಾ, ನೋಡ್ತಾ ಇರೋ. ಏನ್ ಸೌಂಡ್ ಅದ? ಸಾಕ್ ಬಿಡ. ಚಿಂಟುಗೆ ಬಿರಿಯಾನಿ ವಿತ್ ಮಿಲ್ಕ್ ಶೇಕ್, ಕೋಲ್ಡ್ ಕಾಫಿ. ಮಿಲ್ಕ್ ಶೇಕು ಇದೆ ಬರುತ್ತೆ, ಫ್ಲೇವರ್ ಚೇಂಜು. ಕಾಫಿ ಶೇಕ್ ತಗೋ, ತೊಳ್ಕೊ. ಬಿರಿಯಾನಿ ಸ್ಪೂನಲ್ಲಿ ತಿಂತೀಯಾ ಅಥವಾ ಯಾವ್ದಾದ್ರು ಸ್ಪೂನಲ್ಲಿ ತಿಂದಿರೋ ನೋಡಿದೆ? ಅಲ್ಲಿ ಹಾರ್ಟ್ ಎಲ್ಲ ಬಿಡಿಸ್ಕೋತಾರಲ್ಲ, ಅದಂಗೆ ಇದು ಮಾಡ್ಬೋದು, ನನಗೆ ಬರಲ್ಲ ಅಷ್ಟೇ. ನಿಂದು ಮುಂಚೆ ಹಿಂಗಿರ್ತಿರ್ಲಿಲ್ಲ, ಅದು ಕರೆಕ್ಟಾಗಿ ಕೆಳಗಡೆ ಮಿಕ್ಸ್ ಹೊಡಿಯೋದು. ಫಸ್ಟ್ ಕಾಫಿ ಶೇಕ್ ಹಾಕಿ ನೀನು ಆಮೇಲೆ ಹಾಲು ಬಿಡ್ತಿದ್ದೆ. ಈಗ ಬೇರೆ ತರ ಮಾಡ್ದಪ್ಪ. ಅದೇ ಚೆನ್ನಾಗಿತ್ತು. ಇಲ್ಲರೋ, ಅದು ಡಿಸೈನಾಗಿ ಕಾಣೋದು ಗೊತ್ತಾ? ಇದು ನೋಡು, ಲೇಯರ್ ತರ ಇಲ್ಲ. ಗೈಸ್, ಚಿಂಟುದು ಸ್ನ್ಯಾಕ್ಸ್ ರೆಡಿ ಆಯಿತು.
ಅವನೀಗ ಹೊರಡು ನನ್ನ ಫೋನ್ ಯಾರು ತಗೋಬರೋದು? ತಗೋ, ಜೋಬ್ಗೆ ಇಟ್ಕೊಂಡು ಹೋಗು. ಹಂಗೆ ಕಳಿಸ್ಬೇಕಿತ್ತು ನಿನಗೆ, ಬುದ್ಧಿ ಬರೋದು, ಮತ್ತೆ ವಾಪಸ್ ಬರಬೇಕಿತ್ತು. ಬಾಯ್. ಸ್ಪೂನ್ ಬೇಡ ಅಂತೀಯಮ್ಮ, ಸ್ಪೂನ್ ತೊಗೊಂಡು ಹೋಗ್ತಿದ್ಯಾ? ಬಿಸ್ ನಾನು ಟೀ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ, ಟೀ ಕುಡಿದ್ಬಿಡೋಣ. ಟೀ ಕುದೀತಾ ಇದೆ. ಅಷ್ಟರಲ್ಲಿ ನೋಡಿ ಎಷ್ಟು ಪಾತ್ರೆ ಮಾಡಿಟ್ಟು ಹೋದ ಅಂತ. ಇದೆಲ್ಲ ನಾನೇ ಕ್ಲೀನ್ ಮಾಡಬೇಕು, ಈ ಬಾಕ್ಸ್ಗಳೆಲ್ಲ. ಮಕ್ಕಳು ಸಾಕು, ಮರಿನೂ ಸಾಕು. ಗೈಸ್, ಟೀ ಮಾಡ್ಕೊಂಡಾಯ್ತು, ಬನ್ನಿ ಚಿಂಟು ಹತ್ರ ಹೋಗೋಣ. ನಮ್ಮ ಚಿಂಟುಗೆ ಸಂಜೆ ಸ್ನ್ಯಾಕ್ಸಿಗೆ ಮಟನ್ ಬಿರಿಯಾನಿ ಇದ್ರಂತೂ ತುಂಬ ಖುಷಿ ಪಡ್ತಾನೆ ನೋಡಿ. ಜೊತೆಗೆ ಕೋಲ್ಡ್ ಕಾಫಿ ಬೇರೆ, ಫುಲ್ ಮಸ್ತ್ ಮಜಾ ಮಾಡ್ತಾ ಇದ್ದಾನೆ. ಅವನಷ್ಟು ಪುಣ್ಯವಂತರೆ ಯಾರಿಲ್ಲ ಅಂತ ಅನ್ಬೋದು. ಎಷ್ಟು ಬೇಗ ಕೆಲಸ ಮಾಡಿದ್ರೂ ಸಹ ನೋಡಿ, ಬೇಗ ವಾಕಿಂಗ್ ಹೋಗೋಕ್ಕೆ ಆಗಲ್ಲ. 6 ಗಂಟೆ ಆಗೇ ಬಿಡುತ್ತೆ ಎಷ್ಟೇ ಬೇಗ ಹೊರಡ್ತೀನಿ ಅಂದ್ರೂ. ಇವಾಗ ವಾಕಿಂಗಿಗೆ ಹೊರಟೆ. ಟೈಮ್ ಬಂದು 6:30 ಆಗಿದೆ ಗೈಸ್. ಲೇಟ್ ಆಯಿತು ಚಿಂಟುಗೆ ಸ್ನ್ಯಾಕ್ಸ್ ಕೊಟ್ಟು ಹೊರಡೋ ಅಷ್ಟರಲ್ಲಿ ಇಷ್ಟೊತ್ತಾಗತ್ತೆ. ಸ್ನ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಎಷ್ಟು ಧೂಳು ನೋಡಿ 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 ನೋಡಿ. ಅಪ್ಪ ದೇವ, ಝುಯ್ ಅಂತ ಹೋಗ್ತಾರೆ ಧೂಳು ಎಬ್ಬಿಸ್ಕೊಂಡು. ಧೂಳು ಆಗಬೇಡ ಅಂದರೆ ಇರುತ್ತೆ, ಮನೇಲೂ ಅಷ್ಟೇ, ಅಷ್ಟು ಧೂಳು ಬರುತ್ತೆ. 6:30 ಆಯಿತು. ಚಿಂಟುಗೆ ಸ್ನ್ಯಾಕ್ಸ್ ಕೊಟ್ಟು ಹೋಗೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ನೋಡಿ. ಸ್ನ್ಯಾಕ್ಸ್ ಕೊಡಲಿಲ್ಲ ಅಂದರೆ ನನ್ನ ಜೀವ ತಿಂತಾನೆ. ಗೈಸ್, ನನಗೆ ಸುಮ್ಮನೆ ಕುತ್ಕೊಳ್ಳೋಕೆ ಆಗೋದೇ ಇಲ್ಲ. ಐರನ್ ಬಟ್ಟೆ ಇತ್ತು, ಮಾಡೋಣ ಅಂತ ಕೂತ್ಕೊಂಡೆ. ಐರನ್ ಎಲ್ಲ ಮಾಡಿ ಈಗ ಊಟ ಮಾಡ್ತಾ ಇದ್ದೀವಿ ಅಮ್ಮ ಮಗ. ಚಿಂಟು ಅವ್ರ ಅಜ್ಜಿ ನೋಡಿ ಸಾರು ಮಾಡಿದ್ದಾರೆ, ಮೀನಿನ ಸಾರು, ಮೀನಿನ ಪಲ್ಯ. ಬನ್ನಿ ಚೆನ್ನಾಗಿ ಬಾಸಣ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.